Welcome to Sri Shailam. Hey guys, welcome back to my YouTube channel and welcome back to Sri Shailam. ಸೊ ಇವತ್ತು ನಾವು ಶ್ರೀಶೈಲಾಗೆ ಬಂದಿದ್ದೀವಿ. ಇದು ಡೇ 2 ವ್ಲಾಗ್. ಡೇ 1 ವ್ಲಾಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಟ್ರಾವೆಲ್ ವ್ಲಾಗು. ಸೊ ಇವತ್ತು ಡೇ 2 ವ್ಲಾಗ್ ಶ್ರೀಶೈಲಂ. ಸೊ ಡೇ 2 ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಬನ್ನಿ. ನಾವು ನೈಟ್ 9 o'clock ಬಂದಿದ್ದರಿಂದ ಇಲ್ಲೇ ಟೆಂಪಲ್ ರೂಮಲ್ಲೇನೆ ನಾವು ಸ್ಟೇ ಮಾಡಿದ್ವಿ. ಸೊ ರೂಮ್ಸು ತುಂಬ ಚೆನ್ನಾಗೇ ಇತ್ತು. AC ರೂಮ್ ಆಗಿದ್ದರಿಂದ ವೆಲ್ ಮೇಂಟೈನ್ಡ್, ಹಾಗೆ ಚೆನ್ನಾಗೇ ಕೊಟ್ಟಿದ್ರು ನಮಗೆ ರೂಮ್ನ. ಸೊ ಇವಾಗ ಏನು ನೋಡ್ತಿದ್ರೆ ಇದು ನನ್ನ ಔಟ್ಫಿಟ್. ಇವನು ನನ್ನ ಬಾಡಿ ಗಾರ್ಡು. ಅಕ್ಕ ನೀನು ಏನು ಕೇಳ್ತೀಯ ಅದನ್ನ ಮಾಡ್ತೀನಿ ಅಂತ ಹೇಳಿಯಾನೆ. ನೋಡ ಇವತ್ತೆಲ್ಲ ಕೆಲಸ ಅವನ ಕೈಲೇ ಮಾಡಿಸ್ತೀನಿ. ನಂದು ತಗೋ ಇದನ್ನ. ನೀನ್ ತಾನೇ ಹೇಳಿದ್ದು ಅಕ್ಕ ನಿಂಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡು. ಇವರೆಲ್ಲ ಏನು ಮಾಡಲ್ಲ ನನಗೋಸ್ಕರ. ಇವನು ನನ್ನ ಬೇಬಿ, ಇವನು ಹಂಗಾಗ್ಬಿಟ್ಟು ಇವನ್ನೆಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿಯಾನೆ. ಇವೆಲ್ಲ ಸುಮ್ಮನೆ ವೇಸ್ಟ್. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಅಕ್ಕ ಅಂತ ಒಂಚೂರು ಪ್ರೀತಿ ಇಲ್ಲ, ಏನೂ ಇಲ್ಲ. ಟವಲ್ಲು ಒಣಗಾಕು ನನ್ನ ಬಾಡಿ ಗಾಡಿ ಕೊಡು. ಸೊ ಲಗೇಜ್ ಎಲ್ಲ ನೈಟ್ ತೊಗೊಂಡೋಗಿದ್ವಿ. ಇವಾಗ ಮತ್ತೆ ಲಗೇಜ್ ಎಲ್ಲ ಇಟ್ಕೊಳ್ತಾ ಇದೀವಿ ಕಾರಲ್ಲಿ. ಇಟ್ಬಿಟ್ಟು ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗ್ತೀವಿ ಟೆಂಪಲ್ಗೆ. ನಮ್ಮ ಶ್ಯಾಡೋಸ್ ನೋಡಿ ಹೆಂಗ್ ಬರ್ತಾ ಇದೆ. ನಾವು ಕಾಣಿಸ್ತಾ ಇಲ್ಲ, ಅದಕ್ಕೆ ನಮ್ಮ ಶ್ಯಾಡೋಸ್ ಕಾಣಿಸ್ತಾ ಇದೆ. ಸೊ ಇದೇ ರೋಡು. ನಾವಿದ್ದಿದ್ದು ಟ್ರಸ್ಟ್, ಇದು ಆ್ಯಕ್ಚುಲಿ ಹೋಟೆಲ್ ಅಲ್ಲ. ಸೊ ಇಲ್ಲಿ ಇದ್ದಿದ್ದು ಪರ್ ಹೆಡ್ 300 rupees ಏನೋ ತೊಗೊಂಡ್ರು, ಪ್ಲಸ್ ಡೆಪಾಸಿಟ್ ಅಂತ 700 rupees ತೊಗೊಳ್ತಾರೆ ಅಷ್ಟೇ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಶ್ರೀಶೈಲಾಗೆ ಬಂದರೆ ಬೆಸ್ಟು ಈ ಥರ ಟ್ರಸ್ಟ್ಗಳಲ್ಲಿ ಸ್ಟೇ ಮಾಡಿ. ಬಟ್ ಗೋ ಫಾರ್ AC, ತುಂಬ ಕ್ಲೀನಾಗಿರುತ್ತೆ. ನಾರ್ಮಲ್ ರೂಮ್ಸಿಗೆ ಹೋಗಬೇಡಿ. ಸೊ ಫೈನಲಿ ಇದು ಶ್ರೀಶೈಲಂ ಏನು ಅಲ್ಲಿ ನೀವು ಕಾಣಿಸ್ತಾ ಇದೆ ಅದೇ ಟೆಂಪಲ್ಲು. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೇಗಿದೆಯೋ, ವಿ ಆರ್ ಎಕ್ಸೈಟೆಡ್. ನೋಡ ಹಿಂಗೆ ಅಂತ ಹೇಳ್ಬಿಟ್ಟು. ಹಾ, ಸೊ ಎಲ್ಲರೂ ಇದಿರಿಸ್ಕೊಳ್ತಾ ಇದ್ದೀವಿ. ನಂದು ಯಾರು ನೀಟಾಗಿ ತೆಗಿಯಲ್ಲ. ಎಲ್ಲರೂ ಹಣೆಗೆ ಇಡಿಸ್ಕೊಂಡಿದೀವಿ ನೋಡಿ. ಎಲ್ಲರೂ ಹಣೆಗೆ ವಿಭೂತಿ ಇಡಿಸ್ಕೊಂಡಿದೀವಿ. ತೋರ್ಸು ಅಂಕು ನಂದನ್ ತೋರ್ಸಾಯ್ತು. ನಾವು ಕ್ಯೂಟಿ ಪಾಯ್ಸ್ ಇಲ್ಲಿ ಗೈಸ್. ಅಲ್ಲಿ ನೋಡಿ ಶಿವ ನೋಡ್ಬೋದು ನೀವು. ಸೊ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಮೊಬೈಲ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಇಫ್ ಇನ್ ಕೇಸ್ ಮೊಬೈಲ್ ಅಲೋ ಮಾಡಿದರೆ ನಿಮಗೂ ಒಳಗಡೆ ದೇವ್ರನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂತ ಅಂದರೆ ವಾಪಸ್ ಬಂದಮೇಲೆ ಸಿಗೋಣ. ಬೈಟ್. ಸೊ ಇಲ್ಲಿಂದ ನಾವು ಈ ಕಡೆ ಲೆಫ್ಟಿಗೆ ಟರ್ನ್ ಆಗಿದ್ದೀವಿ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡಲಿಕ್ಕೆ, ತೆಂಗಿನಕಾಯಿ ತೊಗೊಳ್ಳಿಕ್ಕೆ ಎಲ್ಲ ಇಲ್ಲಿ ತೊಗೋಬೋದು. ಸೊ ನಾವೇನು ಲೈಕ್ ಏನು ಸ್ಪೆಷಲ್ ದರ್ಶನ ಆ ಥರದ್ದೆಲ್ಲ ಏನು ಬುಕ್ ಮಾಡಿಲ್ಲ. ಯಾಕಂದರೆ ಇದು ಸಡನ್ ಪ್ಲ್ಯಾನ್ ಆಗಿದ್ದು, ಅನ್ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಜನರಲ್ ಕ್ಯೂನಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಏನು ಕ್ರೌಡ್ ಅಷ್ಟೊಂದಿಲ್ಲ, ಬೇಗ ದರ್ಶನ ಮುಗಿಯುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ನೋಡೋಣ. ಇದಾಗಿದ್ದಾದಮೇಲೆ ಇಲ್ಲಿಂದ ನಾವು ತಿರುಪತಿಗೆ ಹೋಗಬೇಕು. ಸೊ ಎಸ್. ಸೊ ಮೊಬೈಲ್ ಅಲೋ ಇದೆ ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ. ಥ್ಯಾಂಕ್ ಗಾಡ್ ಅಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಗೈಸ್ ಮೊಬೈಲ್ಸ್ ಅಲೋ ಇಲ್ಲ. ಸೊ ಲಾಕರಲ್ಲಿ ಇಡಕ್ಕೆ ಹೋಗ್ತಾ ಇದೀವಿ. ಸೊ ಬಂದ್ಮೇಲೆ ಸಿಗೋಣ. ಬಾಯ್. ಸೊ ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಮಾತ್ರ ಸಕ್ಕದಾಗಾಯ್ತು. ಒಳಗಡೆ ಏನೇನಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ದರ್ಶನ ಆದಮೇಲೆ ನಾವು ಪ್ರತಿ ಸಲನೂ ಎಲ್ಲಾದರೂ ಹೋದಾಗ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳ್ತೀವಿ. ಸೊ ಹಾಗಾಗಿ
ಇಲ್ಲಿ ಶಾಪಿಂಗಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಇಫ್ ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳ್ತೀವಿ. ಬಾ ಕಡೆ ನೋಡೋಣ. ಕೇಳು. ಇಲ್ವಾ? ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಐ ಥಿಂಕ್ ಇಲ್ಲೆಲ್ಲೂ ಸಿಗಲ್ಲ ಅನ್ಸುತ್ತೆ ಪುಟ. ಸೊ ಗೈಸ್ ಇಲ್ಲೆಲ್ಲ ಚೆಕ್ ಮಾಡಿದ್ವಿ, ಬಟ್ ಎಲ್ಲೂ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ಈ ಶಾಪಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ ಅಂತೆ. ಸೊ ನೋಡೋಣ, ತಗೊಳ್ಳೋಣ. ಕದ್ದು ಓಡೋಗ್ತೀಯಾ? ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ. ಸೊ ಇಲ್ಲಿಂದ ಗೋಪುರ ಕೂಡ ಕಾಣಿಸಲ್ಲ ಅನ್ಸುತ್ತೆ ತಗೊಳ್ಳಕ್ಕೆ. ಸೊ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಈ ಗೇಟ್ ಮುಂದೆ ತೆಗ್ಕೊಂಡು ಫೋಟೋ ಹಾಕೊಂಡಿದ್ದಾರೆ. ಸೊ ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಸುತ್ತಮುತ್ತ ಕೆಲವೊಂದು ಪ್ಲೇಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸಸ್ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ನಾವು ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಸದ್ಯಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ದರ್ಶನ ಮುಗ್ದಿದೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋದ್ರೊಳಗೆ ಟೈಮ್ ಆಗಿತ್ತು. ಹೊಟ್ಟೆ ಬೇರೆ ಚುರು ಅಂತಿತ್ತು. ಸೊ ಅಲ್ಲೇ ಇದ್ದಿದ್ದ ಅಂಗಡಿಗೆ ಹೋಗಿ ಇಡ್ಲಿ ತಿನ್ಕೊಂಡ್ವಿ ನಾವು. ಗೈಸ್ ಇವರೆಲ್ಲ ಕಾಲ್ ಸುಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಓಡ್ತಾ ಇದಾರೆ ಗೊತ್ತಾ? ಅವಳು ಮುಂದೆಗಡೆ ಇದ್ದಾಳಲ್ವಾ, ಅವಳು ನನ್ನ ತಂಗಿ ಅಂಕಿತ ಅಂತ ಓಡ್ತಾಳೆ ನೋಡಿ. ಈಗ ಅಂಕು ರನ್. ಗೈಸ್ ಇವಾಗ ನಾವು ಸಾಕ್ಷಿ ಗಣಪತಿ ಟೆಂಪಲ್ಗೆ ಬಂದಿದೀವಿ. ಸೊ ಇಲ್ಲಿ ನಾವು ಕಾರ್ ಏನಾದ್ರು ತಗೊಂಡ್ಬಂದ್ರೆ ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು 20 ರೂಪೀಸ್ ಇಸ್ಕೊಳ್ತಾರೆ ಅಷ್ಟೇ. ವೆರಿ ಪವರ್ಫುಲ್ ಗಾಡ್ ಅಂತ ಹೇಳ್ಬಿಟ್ಟು ನಾವು ಕೇಳ್ಪಟ್ಟಿದೀವಿ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಸೊ ಇಲ್ಲೇ ನಮ್ಮ ಐರಾವತನ ಪಾರ್ಕ್ ಮಾಡಿದೀವಿ. ಸೊ ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗುಮ. ಬಾ ಪುಟ್ಟ. ಶ್ರೀಶೈಲದಿಂದ ಹೊರಟು ನಾವು ಸಾಕ್ಷಿ ಗಣಪತಿ ಟೆಂಪಲ್ಗೆ ಹೋದ್ವಿ. ಸೊ ವೆರಿ ಪವರ್ಫುಲ್ ಗಾಡ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವು ಕೂಡ ಸಾಕ್ಷಿ ಗಣಪತಿ ಟೆಂಪಲ್ಗೆ ನಾವು ವಿಸಿಟ್ ಕೊಟ್ವಿ. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಶ್ರೀಶೈಲಂ. ಗೊತ್ತಾಯ್ತಾ? गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधि. ಗೈಸ್ ನೀವಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ಬಂದ್ಬಿಟ್ಟು ಟೋಲ್ ಗೇಟು. ಅಲ್ಲಿಂದ ನಾವು ಎಂಟ್ರಿ ಆಗಿದ ತಕ್ಷಣನೇ ನಮಗೆ ಶಿವ ಮತ್ತೆ ಪಾರ್ವತಿದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಇದಾಗಿದ್ದಾದ್ಮೇಲೆ ನಾವು ಹಂಗೆ ಮುಂದೆ ಹೋದ್ರೆ ಅಲ್ಲಿ ಶಿವದು ಸ್ಟ್ಯಾಚ್ಯೂ ಮತ್ತೆ ಬಸವಣ್ಣಂದು 2 ಸ್ಟ್ಯಾಚ್ಯೂನು ನಾವಿಲ್ಲಿ ನೋಡ್ಬೋದು. ಈ ಕಡೆ ಆಕ್ಚುಲಿ ಬಿಡ್ತಾ ಇಲ್ಲ, ಇವಾಗ ರೂಟ್ ಕ್ಲೋಸ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ 2 ವೀಲರ್ನ ಮಾತ್ರ ಬಿಡ್ತಾ ಇದ್ದಾರೆ, 4 ವೀಲರ್ ಅಲೋ ಮಾಡ್ತಾ ಇಲ್ಲ. ಗೈಸ್ ಹಂಗೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಶಿವ ಮತ್ತೆ ಇಲ್ಲಿ ಬಸವಣ್ಣಂದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ. ಅಲ್ಲಿ ಹಿಂದೆಗಡೆ ಬಂದ್ಬಿಟ್ಟು ಶ್ರೀಶೈಲ ಲಿಂಗಂ ಶಿರಸಾನಮಾಮಿ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಹಂಗೆ ಹಿಂಗ್ ಹೋದ್ರೆ ಅಲ್ಲಿ ಯಾವ ದೇವರದು? ಮಲ್ಲಿಕಾರ್ಜುನ ಸ್ವಾಮಿನ. ಸೊ ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲೇನ್ ನೋಡ್ತೀರಾ ಇದು ಬಂದ್ಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ. ಬಾ ಮಲ್ಲಿಕಾರ್ಜುನ ಸ್ವಾಮಿನೇನಾ? ಚಂದ್ರ ಇದೆ ನೋಡಿ. ಅಲ್ಲ ಈಶ್ವರನೇ, ಬಟ್ ಸರಸ್ವತಿ ಇದು ಇಟ್ಕೊಂಡಿಯಾರಲ್ವಾ, ಹಂಗಾಗಿ ಬಸವಣ್ಣ. ಹೇ ಗೈಸ್, ವೆಲ್ಕಮ್ ಟು ಜಂಗಲ್ ಸಫಾರಿ. ಅದೇ ನಾವು ಸಫಾರಿಗೆ ಹೋಗ್ತಾ ಇಲ್ಲ, ಹಿಂಗೆ ಆನ್ ದ ವೇ ಹೋಗುವಾಗ ನಮಗೆ ಇಲ್ಲಿ ಕಾಣಿಸ್ತು ಜಂಗಲ್ ಸಫಾರಿ ಅಂತ ಹೇಳ್ಬಿಟ್ಟು. ಇಫ್ ಇನ್ ಕೇಸ್ ನೀವೇನಾದರೂ ಶ್ರೀಶೈಲಕ್ಕೆ ಹೋಗುವಾಗ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ ಹೋಗ್ತೀರಾ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ನೀವು ಬೇಕಿದ್ರೆ ಜಂಗಲ್ ಸಫಾರಿ ತೊಗೋಬೋದು. ಐ ಥಿಂಕ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಜಂಗಲ್ ಸಫಾರಿಗೆ ಎಷ್ಟು ಅಮೌಂಟ್ ಏನು ಅಂತ ಹೇಳ್ಬಿಟ್ಟು. ಅದು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನಿನ್ನೆಯಿಂದ ನಾವಂತೂ ಎಲ್ಲೂ ಟೈಗರ್ಸ್ ನೋಡಲಿಲ್ಲ, ಏನು ನೋಡಲಿಲ್ಲ. ಸೊ ಹಾಗಾಗಿ ನಿಮಗೆ ಟೈಗರ್ನ ತೋರಿಸ್ತೀನಿ. ಅಲ್ಲಿ ಕಡ ಹುಲಿನೂ ಇದೆ, ಹುಲಿ ಮರಿನೂ ಇದೆ, ಎರಡೂ ನೋಡ್ಕೋಬಹುದು ನೀವು. ಆಯುಷ್ ಹುಲಿ ನೋಡ್ದೇನೋ ನೆನ್ನೆಯಿಂದ ನೀನು? ಒಂದು ನೋಡ್ಲಿಲ್ಲ, ಬರೀ ನಾಯಿಗಳನ್ನ ನೋಡಿದ್ದೆ ಆಗೋಯ್ತಲ್ಲ ಅಷ್ಟೇ. ನೀನ್ ನೋಡ್ದೇನೋ ನಂದ ಲೇ, ನೆನ್ನೆ ನಾಯಿ ನೋಡಿದ್ವಲ್ಲೋ ನಾವು.
ಸೊ ಎಸ್, ಸೊ ನಾನು ಹೇಳ್ದಂಗೆ ಇಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ಜಂಗಲ್ ಸಫಾರಿ ರೇಟ್ಸು 3000 ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 6 ಮೆಂಬರ್ಸ್ ಅಷ್ಟೇ. 9 to 4 o'clock ಇರುತ್ತೆ. ಸೊ ಶ್ರೀಶೈಲಮಿಂದ ತಿರುಪತಿಗೆ 289 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಮತ್ತೆ ಮಧ್ಯಾಹ್ನ ಆಗಿದ್ರಿಂದ ಮತ್ತೆ ಹಶ್ವಾಗ್ತಾ ಇತ್ತು. ಒಂದು ಆಲ್ರೆಡಿ 2 o'clock ಆಗೋಗ್ಬಿಟ್ಟಿತ್ತು. ಸೊ ಹಾಗೇನೆ ಆನ್ ದ ವೇ ಹೋಗ್ತಾ ಒಂದು ಶಾಪ್ ಕಾಣಿಸಿದ್ರಿಂದ ಅಲ್ಲೇ ಊಟಕ್ಕೆ ಕೂಡ ನಿಲ್ಸಿದ್ವಿ ನಾವು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು, ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಸೊ ಆನ್ ದ ವೇ ತಾಟ್ ನಿಂಗು ಕಾಣಿಸಿದ ತಕ್ಷಣನೇ ನಾನು ಗಾಡಿ ನಿಲ್ಸಕ್ಕೆ ಹೇಳಿ ತಿಂದೆ, ಬಿಕಾಸ್ ದಟ್ ಈಸ್ ಮೈ ಫೇವ್ರೆಟ್ ಫ್ರೂಟ್. ಸೊ ನಾವು ಫೈನಲಿ ತಿರುಪತಿಗೆ ಒಂದು 8:30 ಹಂಗೆ ರೀಚ್ ಆದ್ವಿ. ಅಲ್ಲಿಂದ ಇನ್ನು ತಿರುಮಲಗೆ ಹೋಗ್ಬೇಕಾಗಿತ್ತು. ಸೊ ನಾವು ತಿರುಮಲ ರೀಚ್ ಆಗೋದ್ರೊಳಗೆ 9:30 ಆಗೋಗ್ಬಿಡ್ತು. ಆ್ಯಂಡ್ ನಾವು ಪ್ರೀ ಬುಕ್ಕಿಂಗು ಅಥವಾ ಪ್ರೀ ಪ್ಲಾನ್ ಏನೂ ಆಗಿ ಬಂದಿರಲಿಲ್ಲ ತಿರುಪತಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನಮ್ಮದು ಪ್ಲಾನ್ ಇದ್ದಿದ್ದು ಶ್ರೀಶೈಲಕ್ಕೆ ಹೋಗಿ ವಾಪಸ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಶ್ರೀಶೈಲಮಿಂದ ನಾವು ಬ್ಯಾಂಗ್ಳೂರಿಗೆ ಬರ್ಲಿಕ್ಕೂ 550 ಕಿಲೋಮೀಟರ್ಸ್ ಆಗ್ತಾ ಇತ್ತು. ತಿರುಪತಿ ಮೇಲೆ ಬರ್ಲಿಕ್ಕೂ 550 ಕಿಲೋಮೀಟರ್ಸೇ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರೀಶೈಲಮಲ್ಲಿ ಪ್ಲ್ಯಾನ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಫ್ರಮ್ ದೇರ್. ಆಮೇಲೆ ನಾವು ಫೈನಲ್ ಆಗಿ ರೀಚ್ ಆಗಿ ನೈಟ್ ಫ್ರೀ ದರ್ಶನಕ್ಕೆ ಹೋದ್ವಿ. ಫ್ರೀ ದರ್ಶನಕ್ಕೆ ಹೋಗಿದ್ದಕ್ಕೆ ನಾವು ಅಲ್ಲಿ ಮಲ್ಕೊಂಡು ಮಾರ್ನಿಂಗ್ ನಮಗೆ 10 o'clock ಎಲ್ಲ ದರ್ಶನ ಮುಗ್ದೋಯ್ತು. ಆಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊರಗಡೆ ಶಾಪಿಂಗು ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಇದು ನಮ್ಮ ಡೇ 2 ವ್ಲಾಗ್ ಆಗಿದೆ. ಸೊ ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಹಾಗೆಯೇ ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಾರ್ ಮೋರ್ ನೋಟಿಫಿಕೇಶನ್ ಅಂತ ಹೇಳ್ತಾ ಟಾಟಾ ಬೈ ಬೈ, ಲವ್ ಯು ಆಲ್.